ಹಾಯ್ ಹಾಯ್ ಎಲ್ಲಿ ಹೋಗ್ತಾ ಇದ್ದೀವಿ? ಸ್ಕೂಲ್ಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದಿಶು ಸ್ಕೂಲಲ್ಲಿ PTM ಇದೆ, ಪೇರೆಂಟ್ಸ್ ಮೀಟಿಂಗು, ಹೋಗಬೇಕು. ದಿಶುನಂತೂ ಊರಲ್ಲಿ ಬಿಟ್ಟು ಬಂದಿದ್ದೀವಿ. ಚಿಂಟುನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹಾಗೆ ಹಸ್ಬೆಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಬುಕ್ಸ್ ಇಶ್ಯೂ ಮಾಡ್ತಾರೆ ಇವತ್ತು, ಬುಕ್ಸ್ ತೊಗೊಂಡು ಬರಬೇಕು. ದಿಶು ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಸೊ ಬೆಳಿಗ್ಗೆನೇ ಇತ್ತು. ಆ್ಯಕ್ಚುಲಿ ನಮ್ಮ ಮಗಂದು 26 ರೋಲ್ ನಂಬರು. ಯಾವಾಗಲೂ 11 o'clock 12 o'clock ಇರೋದು. ಈ ಸತಿ ಉಲ್ಟಾ ಪಲ್ಟಾ ಹಾಕಿದ್ದಾರೆ. 30 ಸ್ಟಾರ್ಟು, 8:30ಗೆ. ನಮ್ಮದು 9 o'clock ಇತ್ತು. ಸೊ ಅದೇ ಟೈಮಿಗೆ ಬಂದ್ವಿ ಬೇಗನೆ. ಬೇಗ ಅಂದರೂ ಇಷ್ಟೊಂದು ಎಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಯಾಕಂದರೆ ತುಂಬ ಜನ ಎಲ್ಲ ನರ್ಸರಿ ಟು 10th ಇವತ್ತೇ ಇರುತ್ತೆ ಪೇರೆಂಟ್ಸ್ ಮೀಟಿಂಗು. ಸೊ ಹಂಗಾಗಿ ಬೇಗನೆ ಬಂದ್ವಿ. ನಮ್ಮದು ಪೇರೆಂಟ್ಸ್ ಮೀಟಿಂಗೆಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ಹಸ್ಬೆಂಡು ಚಿಂಟು ಇಬ್ಬರು ಹೋಗಿದ್ವಿ. ನಮ್ಮ ದಿಶುನ ಆಲ್ರೆಡಿ ಊರಿಗೆ ಕಳಿಸ್ತೀನಿ ಅಂತ ನಾನು ಲೆಟ್ರ್ ಬರೆದು ಕಳಿಸಿದ್ದೆ ಲಾಸ್ಟು ಸ್ಕೂಲ್ ಡೇ ದಿನ. ಸೊ ಮ್ಯಾಮ್ ಓಕೆ ಅಂದಿದ್ರು. ಸೊ ಅದನ್ನೇನು ಕೇಳಲಿಲ್ಲ. ಹಾಗೆ ಹಳ್ಳೀಲಿ ಬಿಟ್ಟಿದ್ದೀರಾ, ಮತ್ತು ಓದೋದೆಲ್ಲ ಮರ್ತ್ಬಿಡ್ತಾನೆ, ಡೈಲಿ ಓದಿಸ್ತಾ ಇರಿ ಹೋಮ್ವರ್ಕು ಅಂತ ಹೇಳಿದರು. ಹೋಮ್ವರ್ಕ್ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದರು. ಸರಿ ಮ್ಯಾಮ್ ಆಯಿತು, ಒಂದು 15 ದಿನ ಬಿಟ್ಟಿದ್ದೀನಿ, ಆಮೇಲೆ ಕರ್ಕೊಂಬರ್ತೀನಿ ಅಂದೆ. ಕಂಪೇರ್ ಟು ಲಾಸ್ಟ್ ಇಯರ್ ತುಂಬ ಇಂಪ್ರೂವ್ ಆಗಿದ್ದಾನೆ, ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಬರೀತಾನೆ ಅಂತ ಹೇಳಿದರು. ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರಲಿಲ್ಲ. ಆ್ಯಂಡ್ ಊಟ ಓನಾಗಿ ಮಾಡೋಕ್ಕೆ ಕಲಿಸಿ ಅಂದರು. ಅದೊಂದು ಪ್ರಾಬ್ಲಮ್, ಊಟ ಮಾಡೋಕ್ಕೆ ಬರೋಲ್ಲ, ನಾನೇ ಊಟ ಮಾಡಿಸ್ತೀನಿ. ಆ್ಯಂಡ್ ಫೋನ್ ನೋಡೋದೊಂದು ತುಂಬ ಅವಾಯ್ಡ್ ಮಾಡಿಸಿ ಅಂದರು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಚಿಂಟು ಬೇರೆ ಪಾರ್ಕಲ್ಲಿ ಆಟ ಆಡ್ತೀನಿ ಅಂದ. ಇನ್ನೂ ಜಾಸ್ತಿ ಬಂದಿರಲಿಲ್ಲ, 10 ಗಂಟೆ ಮೇಲಾದರೆ ತುಂಬ ಜನ ಬಂದುಬಿಟ್ಟಿರ್ತಾರೆ. ಇವಾಗ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ. ನಮ್ಮ ದಿಶು ಫ್ರೆಂಡ್ಸ್ ಅಮ್ಮವರೆಲ್ಲ ಲೇಟಾಗಿ ಬರ್ತಾರೆ, ನಾನು ಅಷ್ಟೋ ತನಕ ಕಾಯಲ್ಲ. ಹಸ್ಬೆಂಡು ಬಿಟ್ಬಿಟ್ಟು ಹೋಗಿದ್ರೆ ಸ್ವಲ್ಪ ಆಟ ಆಡಿಸ್ತಿದ್ದೆ, ಅವರು ಇಲ್ಲೇ ಇದ್ದರು. ಒಂದು 10-15 ನಿಮಿಷ ಆಟ ಆಡಿಸಿದ್ವಿ ಮಗನಿಗೆ. ಇನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ, 9 o'clock ಬಂದುಬಿಟ್ಟಿದ್ವಿ. ಫಸ್ಟ್ ನಮ್ಮದೇ ಇತ್ತು. ಇವಾಗ ಹೋಗಿ ಆನ್ ದ ವೇ ಟಿಫನ್ ಮಾಡಿಕೊಂಡು ಹೋಗಬೇಕು. ಇಲ್ಲೇ ಸ್ಕೂಲ್ಗೆ ಹೋಗೋ ದಾರಿಲಿ ನಮ್ಮ ಸೈಟ್ ಹತ್ರ ಇದೆ ಟಿಫನ್ ಸೆಂಟರ್, ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ಈ ಕಡೆ ಬಂದರೆ ಇಲ್ಲೇ ತಿಂತಾಯಿರ್ತೀವಿ. ಇಡ್ಲಿ ಹಾಗೆ ಪಲಾವ್ ತೊಗೊಂಡ್ವಿ. ಮಗನಿಗೆ ಇಡ್ಲಿ ಮತ್ತು ಹಸ್ಬೆಂಡ್ ಇಡ್ಲಿ ತೊಗೊಂಡ್ರು. ನಾನು ಹಾಫ್ ರೈಸ್ ತೊಗೊಂಡೆ. ನನಗೆ ಇಡ್ಲಿ ಅಂದರೆ ಆಗೋಲ್ಲ. ನನ್ನ ಮಗನಿಗೆ, ನಮ್ಮ ಹಸ್ಬೆಂಡ್ಗಂತೂ ಇಡ್ಲಿ ಅಂದರೆ ಇಷ್ಟ. ಸೊ ಇವನಿಗೆ ಸ್ಟಾರ್ ಹಾಕಿದ್ದಾರೆ ಅಂತ ಫುಲ್ ಖುಷಿಯಾಗಿದ್ದಾನೆ. ಆ್ಯಕ್ಚುಲಿ ದಿಶುಗೆ ಡೈಲಿ ಸ್ಟಾರ್ ಹಾಕಿ ಕಳಿಸ್ತಿದ್ರು, ಇವತ್ತು ಅವ್ನು ಬಂದಿರಲಿಲ್ಲ. ಇವನ್ನೇ ಒಂದು ಸ್ವಲ್ಪ ಮಾತಾಡ್ಸಿದ್ರು, ಚೆನ್ನಾಗಿ ಮುದ್ದಾಗಿ ಮಾತಾಡ್ದ. ಮೇಡಮ್ಗೆ ಖುಷಿ ಆಯಿತು, ಸ್ಟಾರ್ ಹಾಕಿದ್ದಾರೆ. ಸೊ ಅದಕ್ಕೆ ಖುಷಿ ಪಡ್ತಾಯಿದ್ದಾನೆ ನಮ್ಮ ಚಿಂಟು. ನಮ್ಮ ಹಸ್ಬೆಂಡ್ ಪಾರ್ಸಲ್ ತರ್ತೀನಿ ಅಂತ ಹೋದರು. ನಾವಿನ್ನೂ ಚೇರ್ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಹಾಗೆ ಟಿಫನ್ ಮಾಡಿಬಿಟ್ಟು 1-2 ಕೊರಿಯರ್ ಇತ್ತು, ಕೊಡೋಣ ಅಂತ ಅಂದ್ರಳ್ಳಿ ಕಡೆ ಬಂದೆ. ಕೊರಿಯರ್ ಕೊಟ್ಬಿಟ್ಟು ಹಾಗೆ ಮಗ ಜ್ಯೂಸ್ ಕುಡಿತೀನಿ ಅಂದ, ಜ್ಯೂಸ್ ಕುಡಿಸ್ದೆ. ನನಗೂ ಸ್ವಲ್ಪ ಮೇಕಪ್ ಐಟಮ್ ಬೇಕಾಗಿತ್ತು, ಕ್ಲಿಪ್ಸು ಅದೆಲ್ಲ ತೊಗೊಂಡು ಬಂದೆ, ಕ್ರೀಮ್ಸ್ ಎಲ್ಲ. ನನ್ನ ಮಗ ಅಂತೂ ಬರೀ ಕ್ಲಿಪ್ ಮುರಿದಾಗ್ತಿರ್ತಾನೆ. ಎಲ್ಲ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಇನ್ನೊಂದೆರಡು ಪ್ಯಾಕಿಂಗ್ ಇತ್ತು, ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಜಾಸ್ತಿ ಇನ್ಸ್ಟಾಗ್ರಾಮಿಂದ ಆರ್ಡ್ರ್ ಬರ್ತಾಯಿದೆ. ಮೀಶೋಯಿಂದ ತುಂಬ ಕಡಿಮೆ ಆಗಿದೆ ಆರ್ಡ್ರು, ಯಾಕಂದರೆ ರಿಟರ್ನ್ಸ್ ಬರ್ತಾಯಿತ್ತು. ಹಾಗಾಗಿ ನಾನು ಜಾಸ್ತಿ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಇವಾಗ ಮಹಾ ಇಂಡಿಯನ್ ಶೇಲ್ ಬೇರೆ ನಡೀತಾ ಇದೆ, ಹಾಗಾಗಿ ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿಲ್ಲ. ನಂದು ಸ್ವಲ್ಪ ಆರ್ಡರ್ಸ್ ಕಮ್ಮಿ ಬರ್ತಾಯಿದೆ. ಇದು ಎಲ್ಲ ಮೀಶೋಯಿಂದ ಆರ್ಡ್ರ್ ಬಂದಿತ್ತು, ಪ್ಯಾಕ್ ಮಾಡ್ತಾಯಿದ್ದೀನಿ. ಸಾಯಂಕಾಲ ಬಂದು ಪಿಕಪ್ ಮಾಡ್ತಾರೆ. ಹಾಗೆ ಬರಬೇಕಾದ್ರೆ ತರಕಾರಿ ಎಲ್ಲ ತಂದಿದ್ವಿ, ಇವಾಗೆಲ್ಲನೂ ಜೋಡಿಸಿರ್ತೀನಿ. ನಾವು ಜಾಸ್ತಿ ನಾನ್ ವೆಜ್ಜೇ ಮಾಡ್ತೀವಿ, ಹಾಗಾಗಿ ತರಕಾರಿ ಅಂತೂ ಜಾಸ್ತಿ ಯೂಸ್ ಆಗೋಲ್ಲ. ತುಂಬ ದಿನ ಆಯಿತು ತಂದೆ ಇರಲಿಲ್ಲ. ಇವತ್ತು ಒಟ್ಟಿಗೆ ಎಲ್ಲನೂ ತರಕಾರಿ ತಂದೆ. ಒಂದು 600 rupees ಆಯಿತು. ಮಿಕ್ಸ್ ತರಕಾರಿ ತಂದುಬಿಡ್ತೀನಿ ನಾನು. ಒಂದೊಂದು ಅರ್ಧ kg 1/4 kg ಎಲ್ಲ ತಂದರೆ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಡೈಲಿ ಓಡಾಡ್ತಾ ಇರ್ತೀವಿ, ಫ್ರೆಶ್ ಆಗಿರೋದು ತಂದು ತಿನ್ನಬೇಕು ಅಂತ. ಸೊ ಇವಾಗೆಲ್ಲನೂ ಜೋಡಿಸಿಡ್ತಾ ಇದ್ದೀನಿ. ಚಿಂಟು ಮತ್ತು ಅವರಪ್ಪ ಆಟ ಆಡ್ತಾಯಿದ್ದಾರೆ. ನನ್ನ ಚಿಕ್ಕ ಮಗನಿಗಂತೂ ಒಬ್ಬನೇ ಆಗಿಬಿಟ್ಟಿದ್ದಾನೆ, ಆಟ ಆಡೋಕ್ಕೆ ಯಾರೂ ಕಂಪ್ನಿ ಇಲ್ಲ. ದಿಶು ಅಂತೂ ಊರಿಗೆ ಹೋಗಿದ್ದಾನಲ್ಲ, ಹಂಗಾಗಿ ಕಾಟ ಕೊಡ್ತಾ ಇರ್ತಾನೆ.
ಆ್ಯಂಡ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ, ತಿಂದೆ. ಹಾಗೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಬೆಳಿಗ್ಗೆ ಇದನ್ನು ಮಾಡ್ತಾಯಿದ್ದೀನಿ, ದೋಸೆಗೆ ನೆನೆ ಹಾಕಿದ್ದೆ. ಹಾಗೆ ಆಲೂಗಡ್ಡೆ ಪಲ್ಯ ಮಾಡಿ ಇವಾಗ ಟಿಫನ್ ಮಾಡಬೇಕು. ನನ್ನ ಮಗನಿಗೆ ಬರೀ ದೋಸೆ ಇಡ್ಲಿ ಇಷ್ಟ, ರೈಸ್ ಐಟಮ್ಸ್ ತಿನ್ನೋದೇ ಇಲ್ಲ. ಹಾಗಾಗಿ ಅವ್ರು ಇನ್ನೂ ಮಲಗಿದ್ರು. ನಾನು ಒಂದು 7 o'clock ಎದ್ದೆ. ಸ್ಕೂಲೆಲ್ಲ ಇರೋಲ್ಲ, ಲೇಟಾಗಿ ಎದ್ದೇಳ್ತೀನಿ. ಮನೆ ಎಲ್ಲ ಕ್ಲೀನ್ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ಮಗನ ಅಪ್ಪನ ಎಬ್ಬಿಸ್ಬೇಕು. And if you want to read my mind, just go ahead. There's nothing to hide. I'm so depressed, I'm not gonna lie. But your problems are bigger than mine. ಆ್ಯಂಡ್ ಫೈನಲಿ ಕರೆಂಟ್ ಅಕೌಂಟ್ ಮಾಡಿಸ್ದೆ. ಇನ್ನು ನಾಳೆ ಮಂಡೇ ಕರೆಂಟ್ ಅಕೌಂಟ್ ಮಾಡಿಸ್ಬೇಕು. GST ಆಯಿತು. GST ಆದಮೇಲೆ ತುಂಬಾ ಕೆಲಸ ಇದೆ. ಸಾರಿ, ನೈಟಿ, ಚೂಡಿದಾರ್ಸ್ ಎಲ್ಲ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು, ರಿಸರ್ಚ್ ಮಾಡಬೇಕು. ಆ್ಯಂಡ್ ಎಲ್ಲಿ ಕಡಿಮೆ ಸಿಗುತ್ತೆ ಹೋಲ್ಸೇಲಲ್ಲಿ ಚೆಕ್ ಮಾಡಬೇಕು. ಚಿಕ್ಕಪೇಟೆಯಲ್ಲೆಲ್ಲ ಹೋಗಬೇಕು. ನಾನು ಮಂಡೇ ಹೋಗ್ತೀನಿ. ಇವಾಗ ನಾನು ರೆಗ್ಯುಲರ್ ತರ್ತಿಲ್ಲ, ಅವ್ರ ಹತ್ರ ಸ್ವಲ್ಪ ರೀಸ್ಟಾಕ್ ಸಾರಿ ಇತ್ತು, ಅದು ನನ್ನ ಹತ್ರ ಸೇಲ್ ಆಗ್ತಾ ಇರಲಿಲ್ಲ. ಹಂಗೆ ಕೊಟ್ಬಿಟ್ಟು ಇವತ್ತು ಬೇರೆ ಥರನ ಅಂದ್ಕೊಂಡಿದ್ದೀನಿ. ಜೊತೆಗೆ ಅಣ್ಣ ಬರ್ತೀನಿ ಅಂದಿದ್ದಾನೆ, ಕಾರಲ್ಲಿ ಹೋಗಬೇಕು. ಅದು ಕೊಟ್ಬಿಟ್ಟು ನನಗೆ ಬೇಕಾಗಿರುವಂಥ ಸ್ಯಾರಿ ತರ್ತೀನಿ. ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿಲಿ ತರೋಣ ಅಂದ್ಕೊಂಡಿದ್ದೀನಿ. ಬಟ್ ನಾವು ಯಾವ ತಂದಿರ್ತೀವೋ ಅದನ್ನು ಕೇಳಲ್ಲ, ನಮ್ಮ ಹತ್ರ ಇಲ್ಲದೇ ಇರೋದು ಕೇಳ್ತಾರೆ. ಅದೇ ಬಿಸ್ನೆಸ್ದು ಪ್ರಾಬ್ಲಮ್ಮು. ಇನ್ನು ನೈಟಿ ಕೂಡ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟು, ಅಮೆಝಾನು, ಇನ್ಸ್ಟಾಮಾರ್ಟು, ಬ್ಲಿಂಕಿಂಡು ಎಲ್ಲದಕ್ಕೂ ಟೈಅಪ್ ಆಗಿ ಆ್ಯಡ್ ಮಾಡ್ತೀನಿ. ಅದೆಲ್ಲ ಆದಮೇಲೆ ಕರೆಂಟ್ ಅಕೌಂಟ್ ಆಗಲೇಬೇಕು. ಸೊ ಮಂಡೇ ಕರೆಂಟ್ ಅಕೌಂಟ್ ಮಾಡಿಸಿ ಅಪ್ಡೇಟ್ ಮಾಡ್ತೀನಿ. ಸೊ ಕಾರಲ್ಲಿ ಹೋಗ್ಬಿಟ್ಟು ಹಳೆ ಸ್ಯಾರಿನ ಕೊಟ್ಟು ಮತ್ತೆ ಬೇರೆ ಸ್ಯಾರಿ ರೀಸ್ಟಾಕ್ ಮಾಡಿಸಿದ್ದೀನಿ. ಈ ಸತಿ ತುಂಬ ಚೆನ್ನಾಗಿ ರೀಸ್ಟಾಕ್ ಅಲ್ಲ, ಹೊಸ ನ್ಯೂ ಸ್ಟಾಕ್ ಹಾಕ್ಸಿರೋದು. ಮೈಸೂರು ಸಿಲ್ಕ್ ಕ್ರೇಪಲ್ಲಿ ಹಾಕ್ಸಿರೋದು. ಇನ್ನು ಒರಿಜಿನಲಲ್ಲಿ ಹಾಕಿರೋದು ಅನುಶ್ರೀ ಸ್ಯಾರಿ ಎಲ್ಲ. ಬಿಕಾಸ್ ಅದರಲ್ಲೆಲ್ಲ ಒರಿಜಿನಲ್ ಇರಲಿಲ್ಲ, ಫ್ಯಾನ್ಸಿ ಸ್ಯಾರಿಲಿ ಹಾಕ್ಸಿದ್ದೆ. ಸೊ ತುಂಬ ಜನ ಕೇಳ್ತಾಯಿದ್ರು ಒರಿಜಿನಲ್ ಸ್ಯಾರಿಲೇ ತರಿಸಿ ಅಂತ. ಆ್ಯಂಡ್ ಮೀಶೋದಲ್ಲೂ ತುಂಬ ರಿಟರ್ನ್ಸ್ ಆಗ್ತಾಯಿದ್ದು. ಸೊ ಹಂಗಾಗಿ ಒರಿಜಿನಲ್ ಸ್ಯಾರಿಲೇ ತರಿಸಿರೋದು ನಾನು. ತುಂಬ ಚೆನ್ನಾಗಿದೆ ಸ್ಯಾರಿ. ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಫ್ಯಾನ್ಸಿ ಸ್ಯಾರಿಲಿ ಹಾಕ್ಸಿದ್ದೆ ಅಂಡರ್ 500 ಬಜೆಟಲ್ಲಿ ಅನುಶ್ರೀ ಸ್ಯಾರಿ. ಸೊ ತುಂಬ ಜನ ಕನ್ಫ್ಯೂಸ್ ಆಗಿ ಅನುಶ್ರೀ ಸ್ಯಾರಿ ಅಂತ ಬುಕ್ ಮಾಡ್ತಾರೆ, ಮತ್ತು ರಿಟರ್ನ್ ಕಳಿಸ್ಬಿಡ್ತಾರೆ ಮೀಶೋದಲ್ಲಿ. ಒರಿಜಿನಲ್ ಅನುಶ್ರೀ ಸ್ಯಾರಿ 1300 ಅಬೌವ್ ಇರುತ್ತೆ. ನಾನು ಅದೇ ಡಿಸೈನಲ್ಲಿರೋ ಫ್ಯಾನ್ಸಿ ಸ್ಯಾರಿ ತರಿಸಿದ್ದೆ. ಸೊ ಹಾಗಾಗಿ ಈ ಸತಿ ಅದನ್ನು ತುಂಬ ರಿಟರ್ನ್ಸ್ ಆಗೋದ್ರಿಂದ ತರಿಸ್ಲಿಲ್ಲ, ಒರಿಜಿನಲ್ ಸ್ಯಾರಿನೇ ತರಿಸಿದ್ದೀನಿ. ಆ್ಯಂಡ್ ನಮ್ರತಗೌಡ ನೆಕ್ಲೆಸ್ ಡಿಸೈನ್ ಸ್ಯಾರಿ ಕೂಡ ಒರಿಜಿನಲ್ಲೇ ತರಿಸಿದ್ದೀನಿ, ಫ್ಯಾನ್ಸಿಲಿ ತರಿಸಿಲ್ಲ. ಫ್ಯಾನ್ಸಿಲಾದರೆ ಜಸ್ಟ್ 500, ಒರಿಜಿನಲ್ ಆದರೆ 800 ಅಬೌವ್ ಆಗುತ್ತೆ. ನಾಳೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಮೀಶೋಗೆ. ಸೊ ಇವಾಗೆಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸ್ಯಾರಿ ಎಲ್ಲ ಫೋಟೋಸ್ ಎಲ್ಲ ತೆಗಿಯೋಣ ಅಂದ್ಕೊಂಡೆ, ಆಗಲಿಲ್ಲ. ಸೊ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಗನೂ ಮಲಗಿದ್ದಾನೆ, ಹಸ್ಬೆಂಡು ಮಲಗಿದ್ದಾನೆ. ನನ್ನ ಚಿಕ್ಕ ಮಗನೂ ಇಲ್ಲ, ಹೋಮ್ವರ್ಕ್ ಇಲ್ಲ, ಏನೂ ಇಲ್ಲ, ಸ್ವಲ್ಪ ಫ್ರೀ ಆಗಿದ್ದೀನಿ ಅಷ್ಟೇ. ಆದರೂ ಏನೋ ಒಂಥರ ಬೇಜಾರಾಗ್ತಾಯಿದೆ. ಅವನಿದ್ದರೆ ಅವನು ಹೋಮ್ವರ್ಕ್ ಮಾಡಬೇಕು, ಸ್ಕೂಲ್ ಇದೆ ಅಂತ ಬೇಗ ಎದ್ದೇಳ್ತಾ ಇದ್ದೆ. ಈಗ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಬೇಜಾರಾಗುತ್ತೆ ರಜೆ ಇದ್ದರೆ. ಮಕ್ಕಳಿದ್ರೇ ಚೆಂದ. ನಮ್ಮ ಚಿಂಟು ಒಬ್ಬ ಇದ್ದಾನೆ ಟೈಮ್ ಪಾಸ್ ಮಾಡೋಕ್ಕೆ, ಅವನು ಇಲ್ಲಾಂದರೆ ಇನ್ನೂ ಬೇಜಾರಾಗ್ತಾಯಿತ್ತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೀಶೋದ ಅಪ್ಡೇಟ್ ಬೇಕು ಅಂದರೆ DS ಕಲೆಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್.